ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಹಿನ್ನೆಲೆ ತವರು ಜಿಲ್ಲೆ ಕಲಬುರಗಿಗೆ ಆಗಮಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ. ಹೈದರಾಬಾದ್ ಮೂಲಕ ವಿಶೇಷ ವಿಮಾನದಲ್ಲಿ ಬಂದಿದ್ದಾರೆ. ಇವತ್ತು ನಾಳೆ ಕಲಬುರಗಿಯಲ್ಲೇ ಇರ್ತಾರೆ. ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಖರ್ಗೆ. ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಆಗುತ್ತೆ. ಹಾಗಾದ್ರೆ ಕಲಬುರಗಿ ಖಂಡಿತ ಆಗುತ್ತೆ. ಯಾಕಂದ್ರೆ ಖರ್ಗೆ ಅವರು ಈಗ ಬೆಂಗಳೂರಿಗೆ ಬಂದಾಗ ಸದಾಶಿವನಗರದವ್ರ ಮನೇಲಿ ಇರ್ತಾ ಇದ್ರು. ಇಲ್ಲೆಲ್ಲ ಹೋಗ್ತಾ ಇದ್ರು ನಾಯಕರು ಭೇಟಿಯಾಗಲಿಕ್ಕೆ, ಶಾಸಕರು ಕೂಡ ಲಾಬಿ ಮಾಡಲಿಕ್ಕೆ. ಈಗ ಅಲ್ಲಿ 2 ದಿನ ಅಲ್ಲೇ ಇರ್ತಾರೆ ಕಲಬುರಗಿಯಲ್ಲಿ, ಅವ್ರ ತವರಲ್ಲಿ. ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಲಾಬಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದವರು ಅಲ್ಲೇ ಹತ್ರ ಅಲ್ವಾ, ಕಲ್ಯಾಣ ಕರ್ನಾಟಕ ಭಾಗ ಸುತ್ತಮುತ್ತಲಿರುವಂಥ ಜಿಲ್ಲೆಯ ನಾಯಕರು, ಕಾಂಗ್ರೆಸ್ನ ಶಾಸಕರು ಅವ್ರ ಮನೆಗೆ ಹೋಗಿ ತಮ್ಮ ಆಸೆಗಳನ್ನು ಅವರು ಮುಂದೆ ವ್ಯಕ್ತಪಡಿಸಬಹುದು. ಸಾಕಷ್ಟು ಜನ ಪ್ರಯತ್ನ ಪಡ್ತಾನೇ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದಾಗಿ ಅವರ ಮೇಲೆ ಕೂಡ ಒತ್ತಡಗಳು ಜಾಸ್ತಿ ಇದೆ. ಬಟ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾರೆ, ಇಲ್ಲ ನಮ್ಮ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅಂತಂದರೆ ರಾಹುಲ್ ಗಾಂಧಿಯವರು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡ್ತಾರೆ ಅಂತ ಅವ್ರ ಹಿಂದೆ ಹೇಳ್ಕೊಂಡು ಬರ್ತಾ ಇರೋದು. ಬಟ್ ಈಗ ಅವರ ಮೂಲಕ ಸಚಿವ ಸಂಪುಟ ಸೇರ್ಪಡೆ ಆಗಬೇಕು ಅನ್ನುವಂಥ ಕನಸು ಕೂಡ ಹಲವರಿಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಹಲವು ನಾಯಕರು ಅವ್ರನ್ನ ಇವತ್ತು ಭೇಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಹೈದರಾಬಾದ್ ಮೂಲಕ ವಿಶೇಷ ವಿಮಾನದಲ್ಲಿ ಅವರು ಕಲಬುರಗಿಗೆ ಬಂದಿದ್ದಾರೆ. ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಭಾಗಿಯಾಗ್ತಾರೆ. ಕಲಬುರಗಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಮತ್ತು ಅಲ್ಲಿ ಸ್ಥಳೀಯವಾಗಿ ಯಾರಿಗೆಲ್ಲ ಅವಕಾಶವನ್ನು ಕೊಡಬೇಕು, ಅವಕಾಶ ಕೊಟ್ಟರೆ ಪಕ್ಷಕ್ಕೆ ಏನು ಅನುಕೂಲ ಆಗುತ್ತೆ, 2028 ಚುನಾವಣೆಗೆ ಸಂಘಟನೆಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಇದೆಲ್ಲವನ್ನು ಕೂಡ ಗಮನಿಸ್ತಾರೆ. ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವ ಸ್ಥಾನ ಕೊಟ್ಟರೆ ಯಾರು ಬೇಡ ಅಂತಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಅಲ್ಲಮ ಪ್ರಭು ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಬಂದಿದ್ದರು ಅಲ್ಲಮ ಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಿವರು. ಯಾರು ಬೇಡ ಅಂತಾರೆ ಹೇಳಿ, ಸಚಿವನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಕೂಡ ಆಕಾಂಕ್ಷಿ ಇದ್ದೇನೆ, ಅವಕಾಶ ಕೊಟ್ಟರೆ ನನಗೂ ಕೊಡಲಿ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ಬೇಕಂತ ಯಾಕೆ ಕೇಳಿಲ್ಲ ಅಂದರೆ ನಮ್ಮವರೇ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು, ಅವ್ರಿಗೆಲ್ಲ ಗೊತ್ತದ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕನ್ನು. ಯಾರಿಲ್ಲ ಆಕಾಂಕ್ಷಿ ರಾಜಕೀಯದಲ್ಲಿ ಇರಬೇಕಾದ್ರೆ ಎಲ್ಲ ಆಕಾಂಕ್ಷಿ ಇಟ್ಕೊಂಡೇ ಬಂದಿರ್ತೀವಿ, ಕೊಟ್ಟರು ನಿಭಾಯಿಸೋ ಶಕ್ತಿ ಅದ ಅಂತ ಹೇಳ್ತೀನಿ. ನಿಮ್ಮನ್ನು ಅದೇ ಹೇಳ್ತೀನಿ. ಅಧ್ಯಕ್ಷರು ಇವತ್ತು ಭೇಟಿಯಲ್ಲಿ ಯಾವಾಗ ಬಂದಾಗ ನಮ್ಮ ನಾಯಕರ ಇಲ್ಲಿ ಯಾವಾಗಲೂ ಕೂಡ ಅವ್ರು ಬಂದಾಗ ನಾವು ಕಂಪಲ್ಸರಿ ಇದ್ದೀವಿ. ಏನೋ ಅಚಾನಕ್ ಫಾರಿನ್ಗೆ ಹೋದರೆ ತಪ್ಪಬೇಕು, ಇಲ್ಲಿ ಇಂಡಿಯಾದಾಗಿದ್ದಾಗ ಮಾತ್ರ ನಾವು ಎಂದೂ ತಪ್ಪಿಸಿಲ್ಲ. ಅವರು ಬಂದೇ ಬರ್ತೀವಿ, ಅವ್ರಿಗೆ ಬಂದಾಗ ಪ್ರಶ್ನೆ ಬರೋಂಗಿಲ್ಲ. ಅವ್ರಿಗೆಲ್ಲ ಗೊತ್ತದ, ಅವ್ರಿಗೆ ಹೇಳೋದಕ್ಕೆ ನಾವು ಯಾರು ನಗಚಟ್ಟಿಗೆ ಆಗ್ತದೆ ಹೇಳಿದ್ರೆ ಸಚಿವ ಸ್ಥಾನ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾಡೋರು ಯಾರಿಗೆ ಕೊಡಬೇಕು ಯಾರಿಗೆ ಎಲ್ಲ ವಿಚಾರ ಮಾಡಿ ಮಾಡ್ತಾರೆ. ಅವರು ಹೈಕಮಾಂಡ್ ಏನು ನಿರ್ಧಾರ ತಗೋದಕ್ಕೆ ಅದು ಬಂದರೆ ನಾನು ಇದೇ ಒಂದು ವಾಕ್ಯ ನಂದು ಯಾವಾಗಲೂ. ಇವತ್ತು ನೋಡಿ ಆಕಾಂಕ್ಷಿ ಯಾರು ಇರಂಗೆ ಯಾರಿಗೆ ಬೇಡಾಗ್ಯದ, ಮಂತ್ರಿ ಕೊಟ್ಟು ಸ್ವೀಕಾರ ಮಾಡ್ತೀನಿ. ಆಕಾಂಕ್ಷಿ ಅಂತೂ ಯಾವತ್ತು ರಾಜಕೀಯದಾಗ ಆಕಾಂಕ್ಷಿ ಇಟ್ಕೊಂಡೇ ಬರ್ತೀವಿ. ನಾ ಏನೋ ಆಸೆ ಇಲ್ಲಾರ ಬರ್ತೀವಿ ಒಂದು ರಾಜ್ಯದ. ಬಟ್ ನಿರ್ಣಯ ತಗೋದು ಅವರು. ನಾನೇನು ಕೇಳಿಲ್ಲ ಸಚಿವ ಸ್ಥಾನ ಬೇಕಂತ ಯಾಕೆ ಕೇಳಿಲ್ಲ ಅಂದರೆ ನಮ್ಮವರೇ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು, ಅವ್ರಿಗೆಲ್ಲ ಗೊತ್ತದ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕನ್ನು. ಯಾರಿಲ್ಲ ಆಕಾಂಕ್ಷಿ ರಾಜಕೀಯದಲ್ಲಿ ಇರಬೇಕಾದ್ರೆ ಎಲ್ಲ ಆಕಾಂಕ್ಷಿ ಇಟ್ಕೊಂಡೇ ಬಂದಿರ್ತೀವಿ, ಕೊಟ್ಟರು ನಿಭಾಯಿಸೋ ಶಕ್ತಿ ಅದ ಅಂತ ಹೇಳ್ತೀನಿ. ನಿಮ್ಮನ್ನು ಅದೇ ಹೇಳ್ತೀನಿ. ಅಧ್ಯಕ್ಷರು ಇವತ್ತು ಭೇಟಿಯಲ್ಲಿ ಯಾವಾಗ ಬಂದಾಗ ನಮ್ಮ ನಾಯಕರ ಇಲ್ಲಿ ಯಾವಾಗಲೂ ಕೂಡ ಅವ್ರು ಬಂದಾಗ ನಾವು ಕಂಪಲ್ಸರಿ ಇದ್ದೀವಿ. ಏನೋ ಅಚಾನಕ್ ಫಾರಿನ್ಗೆ ಹೋದರೆ ತಪ್ಪಬೇಕು, ಇಲ್ಲಿ ಇಂಡಿಯಾದಾಗಿದ್ದಾಗ ಮಾತ್ರ ನಾವು ಎಂದೂ ತಪ್ಪಿಸಿಲ್ಲ. ಅವರು ಬಂದೇ ಬರ್ತೀವಿ, ಅವ್ರಿಗೆ ಬಂದಾಗ ಪ್ರಶ್ನೆ ಬರೋಂಗಿಲ್ಲ. ಅವ್ರಿಗೆಲ್ಲ ಗೊತ್ತದ, ಅವ್ರಿಗೆ ಹೇಳೋದಕ್ಕೆ ನಾವು ಯಾರು ನಗಚಟ್ಟಿಗೆ ಆಗ್ತದೆ ಹೇಳಿದ್ರೆ ಸಚಿವ ಸ್ಥಾನ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾಡೋರು ಯಾರಿಗೆ ಕೊಡಬೇಕು ಯಾರಿಗೆ ಎಲ್ಲ ವಿಚಾರ ಮಾಡಿ ಮಾಡ್ತಾರೆ. ಅವರು ಹೈಕಮಾಂಡ್ ಏನು ನಿರ್ಧಾರ ತಗೋದಕ್ಕೆ ಅದು ಬಂದರೆ ನಾನು ಇದೇ ಒಂದು ವಾಕ್ಯ ನಂದು ಯಾವಾಗಲೂ. ಇವತ್ತು ನೋಡಿ ಆಕಾಂಕ್ಷಿ ಯಾರು ಇರಂಗೆ ಯಾರಿಗೆ ಬೇಡಾಗ್ಯದ, ಮಂತ್ರಿ ಕೊಟ್ಟು ಸ್ವೀಕಾರ ಮಾಡ್ತೀನಿ. ಆಕಾಂಕ್ಷಿ ಅಂತೂ ಯಾವತ್ತು ರಾಜಕೀಯದಾಗ ಆಕಾಂಕ್ಷಿ ಇಟ್ಕೊಂಡೇ ಬರ್ತೀವಿ. ನಾ ಏನೋ ಆಸೆ ಇಲ್ಲಾರ ಬರ್ತೀವಿ ಒಂದು ರಾಜ್ಯದ. ಬಟ್ ನಿರ್ಣಯ ತಗೋದು ಅವರು. ನಾನೇನು ಕೇಳಿಲ್ಲ ಸಚಿವ ಸ್ಥಾನ ಬೇಕಂತ ಯಾಕೆ ಕೇಳಿಲ್ಲ ಅಂದರೆ ನಮ್ಮವರೇ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು, ಅವ್ರಿಗೆಲ್ಲ ಗೊತ್ತದ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕನ್ನು. ಯಾರಿಲ್ಲ ಆಕಾಂಕ್ಷಿ ರಾಜಕೀಯ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಸಹಜವಾಗಿ ಬೆಂಗಳೂರು ಬಂದಿದ್ದೆ, ಸದಾಶಿವನಗರ ಪವರ್ ಸೆಂಟರ್ ಆಗ್ತಿತ್ತು ಖರ್ಗೆ ಅವ್ರ ಮನೆ. ಈಗ ಅಲ್ಲಿ ಕಲಬುರಗಿ ಶಿಫ್ಟ್ ಆಗಿದೆ. ಬಹುತೇಕವಾಗಿ ಕಲ್ಯಾಣ ಕರ್ನಾಟಕ ಆ ಭಾಗದ ನಾಯಕರು 2 ದಿನದಲ್ಲಿ ಜಾಸ್ತಿ ಲಾಬಿ ಮಾಡ್ಬೋದು ಅಂತ ಅನಿಸುತ್ತಾ? ಹೌದು ಪ್ರಭು, ಏನಂದ್ರೆ
ಈಗ ಬೆಂಗಳೂರು ಸದಾಶಿವನಗರ ಆಗ್ತಿತ್ತು, ಇಲ್ಲ ಡೆಲ್ಲಿ ಪವರ್ ಸೆಂಟರ್ ಆಗ್ತಿತ್ತು. ಆದ್ರೆ ಕಲಬುರ್ಗಿಗೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಂದಿರ್ತಕ್ಕಂಥದ್ದು. ಬಂದು ಏನ್ ಗುಲ್ಬರ್ಗ ಕಲಬುರ್ಗಿ ವಿಮಾನ ನಿಲ್ದಾಣದಲ್ಲಿ ಬಂದು ಹಿಡಿದು ಮಾಧ್ಯಮ ಜೊತೆ ಮಾತು ಸಹಿತ ಆಡಿದ್ರು. ಅವರ ಮಾತಾಡ್ತಾ ಹೇಳ್ತಕ್ಕಂಥದ್ದು ಈ ಸದ್ಯದಲ್ಲಿ 8 ರಿಂದ 10 ಜನ ಏನು ಸಚಿವರು ಪ್ರಮಾಣ ವಚನ ಸ್ವೀಕಾರ ಸಂಬಂಧಪಟ್ಟಂಗೆ ಆಗುತ್ತೆ ಅಂತ ಮಾತು ಹೇಳಿದ್ರು. ಜೊತೆಗೆ ಇನ್ನುವರೆಗೂ ಸಹಿತ ರಾಜ್ಯ ಸರ್ಕಾರ ಏನು ರಾಜ್ಯ ಕಾಂಗ್ರೆಸ್ ನಿಂದ ಸರ್ಕಾರ ರಚನೆ ಸಂಬಂಧಪಟ್ಟಂಗೆ ಸಚಿವ ಸಂಪುಟ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಿಂದ ಪ್ರಪೋಸಲ್ ಬಂದಿಲ್ಲ. ಬಂದಾದ್ಮೇಲೆ ನೋಡ್ತೀವಿ. ಜೊತೆಗೆ ಅದಾದ ನಂತರ 15 ತಿಂಗಳ ಆದ ನಂತರ ಮತ್ತೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಸುಳಿವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಸಂಬಂಧಪಟ್ಟಂಗೆ ಈಗ ಮೊದಲು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಆದ ನಂತರ ಆ ವಿಚಾರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ಒಬ್ಬ ಸೂಕ್ತ ಅಧ್ಯಕ್ಷ ನೇಮಕ ಮಾಡುವ ವಿಚಾರದಲ್ಲಿ ಎಐಸಿಸಿ ಒಂದು ಸರ್ಚ್ ನಡೆಸ್ತಾ ಇದೆ. ನಾವು ವಿಚಾರ ವಿನಿಮಯ ಮಾಡ್ತಿದೀವಿ, ಯಾರನ್ನ ಮಾಡಿದ್ರೆ ಸೂಕ್ತ ಆಗುತ್ತೆ ಅಂತಕ್ಕಂಥ. ಯಾಕಂದ್ರೆ ಸಂಘಟನಾ ವಿಚಾರ ಸಂಬಂಧಪಟ್ಟಂಗೆ ಯಾರನ್ನ ಮಾಡಿದ್ರೆ ಸೂಕ್ತ ಆಗುತ್ತೆ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸೂಕ್ತವಂತ ತೀರ್ಮಾನವನ್ನು ಕೈಗೊಳ್ತದೆ ಅಂತಕ್ಕಂಥ ಮಾತನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರ್ತಕ್ಕಂಥದ್ದು. ಪ್ರಭು ಸಿದ್ದು, ನಾವು ಅಲ್ಲಂ ಪ್ರಭು ಪಾಟೀಲ್ ನೋಡ್ತಾ ಇದ್ವಿ, ಬೆಂಗಳೂರಲ್ಲೂ ಕೂಡ ಅದೇ ಹೇಳಿದ್ರು, ಮತ್ತಲ್ಲಿ ರಿಪೀಟ್ ಮಾಡಿದ್ದಾರೆ. ಎಲ್ಲೋ ಖರ್ಗೆ ಅವರು ನಮ್ಮ ಕಡೆದವರು ಅನ್ನುವಂಥ ವಿಶ್ವಾಸದ ಮೇಲೆ ಜಾಸ್ತಿ ಹೋಪ್ ಇದೆ ಅಂತ ಅನಿಸ್ತಾ ಇದೆ. ಹೌದು ಪ್ರಭು. ಏನು ಕಲಬುರಗಿ ದಕ್ಷಿಣ ಕ್ಷೇತ್ರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ನಮ್ ಜೊತೆ ಮಾತಾಡ್ತಾ ಹೇಳಿದ್ರು, ನಾನು ಸಹಿತ ಆಕಾಂಕ್ಷಿ ಇದ್ದೀನಿ. ರಾಜಕೀಯದಲ್ಲಿ ಇರ್ತಕ್ಕಂಥ ಎಲ್ಲರೂ ಆಕಾಂಕ್ಷಿಗಳೇ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ. ಈಗ ಎಐಸಿಸಿ ಅಧ್ಯಕ್ಷರು ಬಂದಿದ್ದಾರೆ, ಭೇಟಿ ಆಗ್ತೇವೆ. ಏನು ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ, ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸಲಿಕ್ಕೆ ಸಿದ್ಧ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು. ಬಹುತೇಕ ಶಾಸಕರು ಇನ್ಮೇಲೆ ಕಲಬುರಗಿಗೆ ಇವತ್ತು ಏನು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಾಗಿರ್ಲಿ, ಉತ್ತರ ಕರ್ನಾಟಕ ಭಾಗದ ಶಾಸಕರಾಗಿರ್ಲಿ, ಯಾರು ಸಚಿವಾಂಶ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಬಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಕ್ಕಂಥದ್ದು, ತಮ್ಮದೇ ಆದಂತ ರೀತಿಯಲ್ಲಿ ಒತ್ತಡ ಇರತಕ್ಕಂಥದ್ದು ಮತ್ತು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.